ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈಗಷ್ಟೇ ಟ್ರೇಲರ್ ನೋಡಿದ್ವಿ. ಅದನ್ನ ನೋಡೋದಕ್ಕೆ ಒಂಥರ ಕಷ್ಟ ಆಗ್ತಾಯಿತ್ತು ನನಗೆ. ಇನ್ನು ಅದನ್ನ ರಿಯಲ್ ಆಗಿ ಅನುಭವಿಸಿರೋ ಹೆಣ್ಮಕ್ಳ ಕಷ್ಟ, ಅದರ ಕ್ರೂರತೆ ಹೆಂಗಿರುತ್ತೆ ಅಂತ ನಮಗೆ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಕಾನೂನು ಎಷ್ಟೇ ಶಿಕ್ಷೆ ಕ್ರಮ ಕೈಗೊಳ್ತಿದ್ರು, ಎಷ್ಟೇ ಹೋರಾಡ್ತಿದ್ರು, ಕೊಲೆ, ಸುಲಿಗೆ, ಅತ್ಯಾಚಾರ ಅನ್ನೋದು ನಿಲ್ತಿಲ್ಲ. ಅದು ನಿಲ್ಲಬೇಕು, ಅದು ಎಂಡ್ ಆಗಬೇಕು ಅನ್ನೋದು ಎಲ್ಲರ ಕೋರಿಕೆ. ಯಾಕಂದ್ರೆ ಅದನ್ನ ನೆನೆಸ್ಕೊಳ್ಳೋಕೆ ಭಯ ಆಗುತ್ತೆ. ಇನ್ನು ಅದನ್ನ ಅನುಭವಿಸಿ ಮೆಂಟಲಿ ಫಿಸಿಕಲಿ ನೋವು ಪಟ್ಟಿರೋರ ಕಷ್ಟ ಅದನ್ನ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅದನ್ನ ಫೀಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇದರಲ್ಲಿ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಸಹ ಇದೆ. ನನ್ನ ಪಾತ್ರದ ಹೆಸರು ಶ್ವೇತಾ ಅಂತ. ಅವ್ರು ರೇಗಿಸ್ತಾ ಇರ್ತಾರೆ ಅದು ಅವರ ಹಳೆ ಡವ್ ಹೆಸರು ಅಂತ. ಅದು ಎಷ್ಟು ನಿಜನೋ ಗೊತ್ತಿಲ್ಲ. ಇಲ್ಲ, ತಮಾಷೆಗೆ ತಾನೇ ರೇಗಿಸ್ತಾ ಇದ್ದಿಲ್ಲ, ನಿಜನಾ. ಒಂದು ಮುದ್ದಾಗಿರುವಂತಹ ಲವ್ ಸ್ಟೋರಿ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ, ತಂಡಕ್ಕೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅದು ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಇದು ಸ್ವಲ್ಪ ಲೇಟಾಗಿ ರಿಲೀಸ್ ಆಗ್ತಾ ಇದೆ. ಬಟ್ ಒಂದು ಹೇಳಬೇಕಂದ್ರೆ, ಅವರು ಯಾವುದು ಸಿನಿಮಾನ ಅರ್ಧಕ್ಕೆ ನಿಲ್ಲಿಸದೆ ರಿಲೀಸ್ ಮಾಡ್ತಾ ಇರೋದು ಅವರ ಸಿನಿಮಾ ಮೇಲೆ ಇರುವಂತಹ ಒಲವು ಎಷ್ಟಿದೆ ಅಂತ ಗೊತ್ತಾಗತ್ತೆ. ಬಟ್ ನನಗೂ ಅನ್ಸುತ್ತೆ ಈ ಸಿನಿಮಾ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನನಗೆ ಹುಡ್ಕೋ ಬರ್ತಿದ್ಯಾ ಅಂತ. ಇಲ್ಲ ನಾನು ಅಷ್ಟು ಧೈರ್ಯವಾಗಿ ಮಾಡ್ತಿದ್ದೀನ ಅಂತ ಗೊತ್ತಿಲ್ಲ. ಬಟ್ ಖುಷಿ ಇದೆ ಸರ್ ಮಾಡೋದ್ರಿಂದ. ನನ್ನ ಪಾತ್ರದಿಂದನೂ ಅದ್ರ ಒಂದು ಮೆಸೇಜ್ ಸಿಗುತ್ತೆ ಅಂತ ಅನ್ಸೋದು ನಂಗೆ ತುಂಬ ಖುಷಿ ಇದೆ. ನನ್ನ ಹೆಸರು ಶ್ರೀಹಾನ್ ಅಂತ. ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ನಾಯಕ ನಟನಾಗಿ. ಕ್ಯಾರೆಕ್ಟರ್ ತುಂಬ ಚಿಕ್ಕದಾಗಿದ್ರು ಕಂಪ್ಲೀಟ್ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಆ ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್, ಇಲ್ಲ, ಇದು ಎರಡನೇ ಸಿನಿಮಾ. ಇದು ನನಗೊಂದು ಲೈಫಲ್ಲಿ ಒಂದು ಏನೋ ಒಂದು ಅಚೀವ್ಮೆಂಟ್ ಎಲ್ರಿಗೂ ಒಂದು ಕನಸಿರುತ್ತೆ. ಆ ಥರ ನನಗೂ ಒಂದು ಕನಸು ಏನಂದರೆ ಒಂದು ಮೂವಿ. ಅದು ಏನಾಗುತ್ತಾ ಅದು ಆಮೇಲೆ, ಬಟ್ ಮಾಡೋಣಂತ ಒಂದು ಇದಿತ್ತು. ಅದಕ್ಕೋಸ್ಕರ ಲೋಕಿ ಬಂದು ಅವಾಗ ಸಿಕ್ಕಿದಾಗ ಮಾತುಕತೆ ಹಾಕಿ ಅದೇನೋ ನಾವು ಮಾಡಲೇಬೇಕು, ಅದು ಲಾಭ ಅದು ಆಮೇಲೆ ನೆಕ್ಸ್ಟ್ ಬಂತು. ಬಟ್ ಫ್ಯಾಷನ್ ಅನ್ನೋದು ಒಬ್ರಿಗೂ ಒಂದು ಮನೆ ಕಟ್ಟಬೇಕು ಅನ್ಸುತ್ತಾ ಇರುತ್ತೆ, ಒಬ್ರಿಗೂ ಬೇರೆ ಬೇರೆ ಕನಸಿರುತ್ತೆ. ಆ ಥರ ನನಗೊಂದು ಫ್ಯಾಷನ್ ಚಿಕ್ಕ ವಯಸ್ಸಿಂದ ಒಂದು ಮೂವಿ ಮಾಡಿಸೋಣ ಅಂತ ಆ ಥರ ಮಾತುಕತೆ ಮಾಡಿ ಸ್ಟೋರಿ ಅಷ್ಟು ನಾನು ಕೇಳೋಕ್ಕೆ ಹೋಗಿಲ್ಲ. ಆಯಿತು ಮಾಡೋಣ, ಮೂವಿ ಮೇಲೆ ಇರೋ ಫ್ಯಾಷನಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ಎಷ್ಟು ಮಾಡಬೇಕು ಅಷ್ಟು ನಾನು ಮಾಡಿದ್ದೀವಿ ಒಂಥರ ಬಂದಿದೆ. ಮತ್ತು ಡ್ಯಾನ್ಸರು ಸೈ ಗೀತಾ ಅವರು 250 ಜನ ಡ್ಯಾನ್ಸರ್ ಕರ್ಕೊಂಡ್ಬಂದು ಒಂದು ಒಳ್ಳೆ ಇದು ಹಾಕಿ ತುಂಬ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದೊಡ್ಡ ಮೂವಿ ಯಾವ ಥರ ಇದೆಯಾ ಆ ಥರ ಫುಲ್ ಖರ್ಚು ಮಾಡಿ ಮಾಡಿಸಿದ್ದೀವಿ. ಅಂದರೆ ನಾವು ಬಾಹುಬಲಿ ಥರ ಥಿಂಕ್ ಮಾಡೋಕ್ಕೆ ಹೋದ್ರೆ ಅದು ಬೇರೆ ಥರ ಕಾಣುತ್ತೆ. ಬಟ್ ನಮ್ಮ ಲೆವೆಲ್ ಮೂವಿ ಥರ ಥಿಂಕ್ ಮಾಡೋಕ್ಕೆ ಹೋದ್ರೆ ನಿಮ್ಗೆ ಬೇರೆ ಥರ ಅನಿಸುತ್ತೆ, ಓಕೆ ಅನ್ನೋ ಥರ ನಿಮ್ಗೆ ಅನಿಸುತ್ತೆ. ನಮ್ಮ ಥಿಂಕಿಂಗ್ ಮೇಲೆ ಇರುತ್ತೆ. ಆ ಥರ ನಮ್ಮ ಲೆವೆಲ್ಗೆ ನೋಡ್ಕೊಂಡು ಮಾಡಿದ್ದೀವಿ. ಸಖತ್ತಾಗಿ ಫೈಟ್ ಇದೆ, ತುಂಬ ಸಖತ್ತಾಗಿ ಮಾಡಿದ್ದೀವಿ. ನೆಕ್ಸ್ಟು ಅದು ತಗೊಳ್ಳೋದು ಬಿಡೋದು ಅದು ಅವರವರ ಇದ್ರ ಮೇಲೆ ಖಂಡಿತ. ಸರ್, ಸ್ಟೀಲ್ ಆ್ಯಂಡ್ ಸಿಮೆಂಟ್ ಇದೆ. ಹಾಂ, ಸಿಮೆಂಟು. ಹ್ಞೂ ಸರ್, ಮಾಡಿದ್ದೀವಿ. ಹೌದು ಸರ್, ಅಣ್ಣಾಮಲೈ ಇದೆ. ತುಂಬ ಇಷ್ಟ. ಡೈಲಾಗ್ ಇಟ್ಟರು ಇಲ್ಲಿ ಇಷ್ಟನ ಅದು. ಬಟ್ ಡೈಲಾಗ್ ಅನ್ನೋವಾಗ ನಾವು ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ, ಪೊಲೀಸ್ ಕ್ಯಾರೆಕ್ಟ್ರು. ಅದರಲ್ಲಿ ಅವರು ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಮೇಲೆ ಒಂದು ಇದು ಇಟ್ಕೊಂಡು ಆ ಥರ ಮಾಡಿದ್ವಿ. ಬಟ್ ಆ್ಯಕ್ಟಿಂಗೇ ಬರಲ್ಲ, ನನಗೆ ಒಂಚೂರು ಬರಲ್ಲ. ಬಟ್ ಇಟ್ಕೊಂಡು ಮಾಡಿಸು, ನೀನೇನಾದರೂ ನೋಡೋಣ, ಹಿಂಗಾದ್ರೆ ಇರಲಿ, ಮಾಡು, ಏನು ರಿಯಲ್ ಇದೆ ಹಂಗೆ ಮಾಡಿ ಅಂತ. ಮಾಡಲ್ಲ ಅಂತ ನಾನು ತುಂಬ ಫೋರ್ಸ್ ಮಾಡಿ ಮಾಡಿಸಿದ್ದು ಅಂತ ಮಾಡಿದ್ದೀವಿ. ಆ್ಯಕ್ಟಿಂಗು ಕನಸಾಯಿತು, ಪಿಕ್ಚರ್ ಮಾಡೋದು 2 ಕನಸು ಆಯಿತು. ನೆಕ್ಸ್ಟ್ ಅದು ಏನಾಗುತ್ತೆ ಆಮೇಲೆ ಮುಂದಕ್ಕೆ ನಾವು ನೋಡೋಣ. ಸರ್, ಡಾಕ್ಟ್ರೇಟ್ ಬಂದಿದೆ ಸರ್, ಪೊಲಿಟಿಕಲ್ ಡಾಕ್ಟ್ರೇಟ್. ಹೌದು, DMK ಯೂತ್ ಪ್ರೆಸಿಡೆಂಟ್. ಅದು ಬೇರೆ, ನಾನು DMK ಯೂತ್ ಪ್ರೆಸಿಡೆಂಟು ಸ್ಟೇಟ್, ಕರ್ನಾಟಕ ಸ್ಟೇಟ್. ಹಾಗೆ ಮಾಡಿದ್ವಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ಮೇಡಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಸರ್, ದೀಪು ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಬರೋಕ್ಕೆ ಒಂದು ಅವ್ರ ಸಪೋರ್ಟ್ ಎಲ್ಲ ಇರೋದ್ರಿಂದನೇ ನಾವು ಇಷ್ಟು ಗೀತಾ ಅವರು, ರಂಜಿ ಅವರು, ಇವರು ರವಿ ಅವರು, ಕ್ಯಾಮ್ರಾಮನ್ ಅವರು, ಮತ್ತು ಅವರು ಇದೆಲ್ಲ ಸಪೋರ್ಟಿಂಗ್ ಲೋಕಿ ಇದೆಲ್ಲ ಇದಕ್ಕೋಸ್ಕರನೇ ಆಚೆ. ಈಗ ಏನಂದರೆ ಸರ್, ಇವಾಗ ಏನಂದ್ರೆ ಪಿಕ್ಚರ್ ಫೀಲ್ಡ್ ಅಂದರೆ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ. ಯಾರು ಜನ ಒಳಗಡೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ.
ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕಂದ್ರೆ ಸರ್ ಸುಮ್ಮನೆ ಹೋಗಿ ಟಿಕೆಟ್ ಫ್ರೀಯಾಗಿ ಕೊಟ್ಟರೆ ಕೂಡ ಹೋಗಿ ಅಂತೀವಿ. ಅಲ್ಲಿ ನೆಕ್ಸ್ಟ್ಗೆ ನಾನೇನೋ ಆಚೆ ಬೇರೆ ಕೆಲ್ಸಕ್ಕೆ ಹೋಗಿ ನನ್ನೇನು ಏನಕ್ಕಪ್ಪ ತಳ್ತೀರ ಪಿಕ್ಚರ್ಗೆ ಹೋಗಕ್ಕೆ ಅಂತ ಆ ಥರ ಪರಿಸ್ಥಿತಿ ಇದೆ. ಥಿಯೇಟ್ರಲ್ಲಿ ಹೋಗಿ ಜನ ನೋಡೋದು ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅದರಿಂದ ಆಗಿದ್ದಷ್ಟು ಟ್ರೈ ಮಾಡಿದ್ದೀವಿ, ತಗೊಳ್ಳೋದು ಜನಕ್ಕೆ ಬಿಟ್ಟಿದ್ದೀವಿ ಸರ್. ಇಲ್ಲ ಸರ್, ತಮಿಳಲ್ಲಿ ಮಾಡಿಲ್ಲ ಸರ್. ಆ ಥರ ಮೈಂಡ್ಗೂ ಪೊಲಿಟಿಕಲ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಪಿಕ್ಚರ್ ಒಂದು ಏನಿದೆ ಅದನ್ನೇ ಮಾಡಕ್ಕೆ ಮಾಡಿದ್ದು, ಅದು ಸಪ್ರೇಟ್ ಇದು ಇದೆ. ನೋಡೋಣ ಸರ್, ಅದು ಮುಂದಕ್ಕೆ ಏನು ಮಾಡ್ಬೇಕಂತ. ಮಾಡೋದು ಐಡಿಯಾ ಇದ್ರೆ ಮಾಡ್ಬೋದು, ರೆಡಿ ಮಾಡಿ ಇಟ್ಟಿದ್ದೀವಿ. ಬಟ್ ಮಾಡೋದಂದ್ರೆ ಮಾಡ್ಬೋದು, ಐಡಿಯಾ ಇದೆ. ಬಟ್ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.